ತುಂಬಾ ಜನ ಕೇಳ್ತಾರೆ, ನಮ್ ಫ್ಯಾಮಿಲಿ ಹಿಸ್ಟ್ರಿ ಇದೆ, ಅಂದ್ರೆ ನಮ್ ತಂದೆ ತಾಯಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ನನ್ಗೇನಾದ್ರೂ ಈ ತರ ಹಾರ್ಟ್ ಪ್ರಾಬ್ಲಮ್ ಆಗ್ಬೋದಾ ಅಂತ ತುಂಬಾ ಜನ ಕೇಳ್ತಾರೆ. ಇದು ವೆರಿ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್. ನಾವೆಲ್ಲ ಏನ್ ಅನ್ಕೊಂತೀವಿ, ಡಯಾಬಿಟಿಸ್, ಹೈಪರ್ ಟೆನ್ಷನ್ ಅಥವಾ ಕೊಲೆಸ್ಟ್ರಾಲ್ ಇದ್ರೆ, ಈ ತರ ತೊಂದರೆ ಇದ್ರೆ ಮಾತ್ರ ನಮ್ಗೆ ಹೃದಯ ರೋಗ ಬರುತ್ತೆ, ನಮ್ ಫ್ಯಾಮಿಲಿ ಹಿಸ್ಟ್ರಿ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತಾರೆ. ಬಟ್ ನಾವ್ ಹೇಳೋದೇನಂದ್ರೆ, ಹೃದಯ ರೋಗಕ್ಕೆ ವೆರಿ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ ಇಸ್ ಫ್ಯಾಮಿಲಿ ಹಿಸ್ಟ್ರಿ. ನಿಮ್ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಯಾರಿಗಾದ್ರೂ ಹಾರ್ಟ್ ತೊಂದರೆ ಇದು, ಅದ್ ಎಕ್ಸಾಂಪಲ್ ಹಾರ್ಟ್ ಅಟ್ಯಾಕ್ ಆಗಿತ್ತು, ಈ ತರ ಹಿಸ್ಟ್ರಿ ಇದ್ರೆ ನಿಮ್ಗೆ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ನೀವು ಈ ರೀತಿ ಇದ್ದವರು ಏನ್ ಮಾಡ್ಬೇಕಂದ್ರೆ, ವೆರಿ ಇಂಪಾರ್ಟೆಂಟ್, ನೀವು ಜೀವನ ಶೈಲಿಯಲ್ಲಿ ವೆರಿ ಇಂಪಾರ್ಟೆಂಟ್ ಮಾರ್ಪಾಡು ಮಾಡ್ಕೋಬೇಕು. ಮೇನ್ಲಿ ನೀವು ಫಿಸಿಕಲ್ ಆಕ್ಟಿವಿಟಿ, ಎಕ್ಸಸೈಸ್ ಜಾಸ್ತಿ ಮಾಡಬೇಕು. ಇದರ ಜೊತೆಗೆ ನೀವು ನಿಮ್ಮ ಆಹಾರ ಪದ್ಧತಿಯಲ್ಲಿ ಕೂಡ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಯಾವ ರೀತಿ ಅಂದ್ರೆ, ರಿಫೈನ್ಡ್ ಶುಗರ್, ಟ್ರಾನ್ಸ್ ಫ್ಯಾಟ್ ಈ ತರ ಯಾವ್ದು ತಿನ್ಲೇಬಾರ್ದು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಏನ್ ಮಾಡ್ಬೇಕು ಅಂತಂದ್ರೆ, ನೀವು 35 ಇಯರ್ಸ್ ಆರ್ 40 ಇಯರ್ಸ್ ಮೇಲೆ ಆದ ತಕ್ಷಣ ಎವ್ರಿ ಇಯರ್ ನೀವು ಒಂದು ECG, ಎಕೋ ಮತ್ತು TMT ಅಥವಾ ಇನ್ನಿತರ ಕಾರ್ಡಿಯಾಕ್ ಟೆಸ್ಟ್ ಕಂಪಲ್ಸರಿ ಮಾಡ್ತಾನೆ ಇರಬೇಕು.